ಬಿಗ್ ಬಾಸ್ನಲ್ಲಿರುವಂಥ ಎಲ್ಲ ಸ್ಪರ್ಧಿಗಳ ಬಗ್ಗೆ ವೈಯಕ್ತಿಕವಾಗಿ ತಿಳ್ಕೊಳ್ಬೇಕು ಅನ್ನೋದು ತುಂಬ ಜನರ ಬಯಕೆಯೂ ಆಗಿರುತ್ತೆ. ರಿಯಲ್ ಲೈಫ್ನಲ್ಲಿ ಅವರು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಅವರ ನಿಜ ಜೀವನ ಹೇಗಿರುತ್ತೆ ಅಂತ. ಹಾಗೆ ನೋಡಿದ್ರೆ ಎಲ್ಲ ರಿಯಾಲಿಟಿ ಶೋಗಳಲ್ಲೂ ಬರುವಂಥ ಸ್ಪರ್ಧಿಗಳಿಗೆ ಅವರದ್ದೇ ಆದಂಥ ನೋವು, ಅವರದ್ದೇ ಆದಂಥ ಸಮಸ್ಯೆಗಳು ಇದ್ದೇ ಇರುತ್ತೆ. ಹನುಮಂತು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಾಗಿದ್ದಂತೂ ಹೌದು. ಜೀ ಕನ್ನಡದ ಸರಿಗಮಪ ವೇದಿಕೆಗೆ ಹನುಮಂತು ಬಂದ ನಂತರ ಹನುಮಂತು ಲಕ್ ಬದಲಾಯಿತು, ಅವರ ಹೆಸರು ಎಲ್ಲಿಗೋ ಹೋಯಿತು, ಹನುಮಂತು ದುಡ್ಡು ಮಾಡಿದ್ದಾರೆ, ಹನುಮಂತಿಗೆ ಎಲ್ಲ ಕಡೆಯಲ್ಲೂ ಅವಕಾಶ ಸಿಗತ್ತೆ, ಒಬ್ಬ ಬಡ ಹುಡುಗನಿಗೆ, ಹಿಂದುಳಿದ ವರ್ಗದ ಹುಡುಗನಿಗೆ ಅವಕಾಶ ಮಾಡಿಕೊಡಲಾಗಿದೆ, ಈ ಥರದ ನಾನಾ ರೀತಿಯಾದಂಥ ಚರ್ಚೆಗಳು ಆಗಿತ್ತು. ಆದರೆ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚಿತವಾಗಿ ಹನುಮಂತು ಕೊಟ್ಟಂಥ ಒಂದು ಹೇಳಿಕೆ, ಜೀ ಕನ್ನಡದವ್ರು ನಂಗೆ ಮೋಸ ಮಾಡಿದ್ರು, ನಾನು ದುಡ್ಡಿಲ್ಲದೆ ಪರದಾಡ್ತಾ ಇದ್ದೀನಿ, ತಿನ್ನೋದಕ್ಕೂ ಕೂಡ ಕಷ್ಟ ಆಗಿದೆ, ನನಗೆ ಎಲ್ಲರೂ ಮೋಸ ಮಾಡಿದ್ರು, ಇದೊಂದು ಹೇಳಿಕೆ ಸಾಕಷ್ಟು ರೀತಿಯಾದಂಥ ಚರ್ಚೆಗೂ ಕಾರಣವಾಗಿತ್ತು ಮತ್ತು ನಾನಾ ರೀತಿಯಾದಂಥ ಆರೋಪಗಳಿಗೆ ಪ್ರತ್ಯಾರೋಪಗಳಿಗೆ ಕಾರಣವಾಗಿತ್ತು. ನಿಜ ಹೇಳಬೇಕು ಅಂದರೆ ಹನುಮಂತು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡಿದ್ದಾರೆ, ಹನುಮಂತು ಬಳಿ ದುಡ್ಡಿದೆ, ಆದರೆ ಅವ್ರು ನಾಟಕ ಮಾಡ್ತಾ ಇದ್ದಾರೆ, ಡ್ರಾಮಾ ಮಾಡ್ತಾ ಇದ್ದಾರೆ, ಬಡ ಹುಡುಗ, ಹಳ್ಳಿ ಹುಡುಗ ಅನ್ನೋ ಒಂದು ಇನ್ನೋಸೆನ್ಸನ್ನು ಇಟ್ಕೊಂಡು ಅವ್ರು ಡ್ರಾಮಾ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಕ್ಷಣಕ್ಕೂ ಈಗಿನವರೆಗೂ ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಒಂದು ಪಾಪ ಅನಿಸುವ ಅಥವಾ ಬೇಸರದ ಸುದ್ದಿ ಒಂದು ಈಗ ಹೊರಗೆ ಬರ್ತಾ ಇದೆ. ಹಾಗಿದ್ರೆ ಹನುಮಂತು ವಿಚಾರದಲ್ಲಿ ಆಗ್ತಿರೋದೇನು, ಯಾವುದು ಫ್ಯಾಕ್ಟ್, ಯಾವುದು ಸುಳ್ಳು, ನಿಜ ಯಾವುದು ಅನ್ನೋದ್ರ ಬಗ್ಗೆ ನಾನಾ ರೀತಿಯಾದಂಥ ಚರ್ಚೆಗಳು ಹುಟ್ಕೊಂಡಿದೆ. ಎಲ್ಲರೂ ಅವ್ರಿಗೆ ತಕ್ಕಂತೆ ಒಂದಷ್ಟು ವಿಚಾರಗಳನ್ನು ಮಂಡಿಸ್ತಾ ಇದ್ದಾರೆ. ಹಾಗಿದ್ರೆ ಹನುಮಂತು ಲೈಫ್ ಹೇಗಿದೆ, ಹನುಮಂತು ಮನೆಯ ಪರಿಸ್ಥಿತಿ ಏನಿದೆ? ಬಿಗ್ ಬಾಸ್ ಮನೆಗೆ ಬಂದಾಗ ಹನುಮಂತು ತಂದೆ ತಾಯಿ ಲಂಬಾಣಿ ಭಾಷೆಯಲ್ಲಿ ಮಾತಾಡಿದರು. ಆ ಲಂಬಾಣಿ ಭಾಷೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು, ಆ ಒಂದು ವಿಚಾರ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಅದೆಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಎಸ್, ಹನುಮಂತು ತುಂಬಾ ಇನ್ನೋಸೆಂಟ್ ಅಂತ ಅನ್ನಿಸ್ತಾರೆ. ಅವರ ಭಾಷೆ, ಅವರ ಮಾತು ಯಾವುದ್ರಲ್ಲೂ ಕೂಡ ಈ ರಿಯಾಲಿಟಿ ಶೋಗಳಿಗೆ ಬಂದು ಫೇಮಸ್ ಆಗಿರುವಂಥ ಆ್ಯಕ್ಸೆಂಟ್ ಇಲ್ಲ. ಆ ಹಳ್ಳಿಯ ಸೊಬಗನ್ನೋದು ಹಾಗೇ ಇದೆ. ಈ ಕಾರಣಕ್ಕಾಗಿ ಹನುಮಂತು ತುಂಬ ಜನಕ್ಕೆ ಇಷ್ಟ ಆಗ್ತಾರೆ. ಹಳ್ಳಿ ಹುಡುಗ ಇರೋದನ್ನ ಇರೋ ಹಾಗೆ ಹೇಳ್ತಾರೆ, ಫಿಲ್ಟ್ರು ಮಾಡಿ ಮಾತಾಡಲ್ಲ, ನಾರ್ಮಲ್ ಆಗಿ ನಾವು ಹೇಗೆ ಹಳ್ಳಿ ಜನರನ್ನ ನೋಡ್ತೀವಿ ಹಾಗೇ ಇದ್ದಾರೆ. ಎಷ್ಟು ವರ್ಷಗಳಾಯಿತು ಅವರು ರಿಯಾಲಿಟಿ ಶೋಗಳಿಗೆ ಬಂದು ಹೆಸರು ಮಾಡೋಕ್ಕೆ ಶುರು ಮಾಡಿ, ಅವಕಾಶಗಳು ಸಿಕ್ಕಿ ಜನ ಅವರನ್ನು ಗುರುತಿಸಿ, ಆದರೆ ಇಲ್ಲಿ ಅವ್ರಿಗೂ ಅವರ ವೇಷ ಭೂಷಣ ಯಾವುದೂ ಕೂಡ ಬದಲಾಗಿಲ್ಲ ಅನ್ನೋದ್ರ ಬಗ್ಗೆ ಖಂಡಿತ ಹೆಮ್ಮೆ ಇದೆ. ಇದೆಲ್ಲದರ ನಡುವೆ ಹನುಮಂತು ಅವರು ಸಾಕಷ್ಟು ದುಡ್ಡನ್ನು ಮಾಡಿದ್ದಾರೆ. ಜೀ ಕನ್ನಡದ ಸರಿಗಮಪ ವೇದಿಕೆಯ ನಂತರ ಅನೇಕ ಅವಕಾಶಗಳು ದೊರೆತಿದೆ, ಎಲ್ಲ ಕಡೆ ಹಾಡು ಹೇಳೋಕ್ಕೆ ಹೋಗ್ತಾರೆ, ಅದರಿಂದ ಅವರ ಜೀವನ ನಡೀತಾ ಇದೆ. ಈ ಥರದ್ದು ಚರ್ಚೆಗಳು ಹುಟ್ಕೊಂಡಿತ್ತು. ಆದರೆ ಮೊನ್ನೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಇತ್ತು. ಎಲ್ಲ ಫ್ಯಾಮಿಲಿಯವರು ಕೂಡ ತಮ್ಮ ಸ್ಪರ್ಧಿಗಳನ್ನು, ತಮ್ಮ ಮನೆ ಮಕ್ಕಳನ್ನು ನೋಡೋದಕ್ಕೆ, ಮನೆಯವರನ್ನು ನೋಡೋಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ಎಲ್ಲರೂ ಕನ್ನಡದಲ್ಲೇ ಮಾತಾಡಿದ್ರಿಂದ ಬಹುತೇಕ ಎಲ್ಲರ ಮನೆಯ ಮನೋಭಾವನೆಗಳು ಅರ್ಥ ಆಗಿತ್ತು. ಭವ್ಯ ಅವ್ರ ಅಕ್ಕ ಬಂದರು, ಕನ್ನಡದಲ್ಲಿ ಮಾತಾಡಿದ್ರು, ಭವ್ಯಂಗೆ ಒಂದಷ್ಟು ಬುದ್ಧಿ ಹೇಳಿದ್ರು. ಹಾಗೆಯೇ ರಜತ್ ಅವ್ರ ಮನೆಯವ್ರು ಬಂದರು, ಕನ್ನಡದಲ್ಲಿ ಮಾತಾಡಿದ್ರು, ಅವರ ಒಂದಷ್ಟು ಸಂಭಾಷಣೆಗಳು ಗೊತ್ತಾಯಿತು. ಗೌತಮಿ, ಮೋಕ್ಷಿತಾ, ಮಂಜು, ಹಾಗೆಯೇ ತ್ರಿವಿಕ್ರಮು, ಮತ್ತು ಧನರಾಜು ಎಲ್ಲರ ಮನೆಯವರು ಬಂದಾಗ ಕೂತು ಕನ್ನಡದಲ್ಲಿ ಮಾತಾಡಿದ್ರಿಂದ, ಒಂದಷ್ಟು ಸಲಹೆಗಳು ಕೊಟ್ಟಿದ್ರಿಂದ ಏನು ಮಾತಾಡಿದ್ರು, ಏನು ಹೇಳಿದ್ರು ಅನ್ನೋದು ಬಗ್ಗೆ ವೀಕ್ಷಕರಿಗೆ ಗೊತ್ತಾಯಿತು. ಆದರೆ ಹನುಮಂತು ಮನೆಯವರು ಬಂದಾಗ ಏನು ಮಾತಾಡಿದ್ರು ಅನ್ನೋದು ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಯಾಕಂದರೆ ಅವರು ಕನ್ನಡದಲ್ಲಿ ಮಾತಾಡಲಿಲ್ಲ, ಅವ್ರು ಮಾತನಾಡಿದ ಭಾಷೆ ಲಂಬಾಣಿ ಆಗಿತ್ತು. ಮೂಲತಃ ಅವರ ಭಾಷೆ ಲಂಬಾಣಿ ಆಗಿರೋದ್ರಿಂದ ಅವರಿಗೆ ಕನ್ನಡ ಗೊತ್ತಿಲ್ಲ, ಸ್ಪಷ್ಟವಾಗಿ ಮಾತಾಡಲ್ಲ. ಅವರ ಕಂಫರ್ಟಬಲ್ ಯಾವುದಿದೆ ಅಂತಂದರೆ ಅದು ಲಂಬಾಣಿ ಭಾಷೆ ಆಗಿರೋದ್ರಿಂದ ಸುದೀರ್ಘವಾಗಿ ಲಂಬಾಣಿ ಭಾಷೆಯಲ್ಲಿಯೇ ಮಗನ ಜೊತೆಗೆ ಮಾತಾಡಿದ್ರು. ಆ ಕಾರಣಕ್ಕಾಗಿ ಹನುಮಂತು ಅವರ ತಂದೆ ತಾಯಿ ಹನುಮಂತಿಗೆ ಏನು ಹೇಳಿದ್ರು, ಏನು ಕಿವಿ ಮಾತು ಹೇಳಿದ್ರು, ಏನು ಮಾತಾಡಿದ್ರು ಅನ್ನೋದು ಆಗಿನ ಕ್ಷಣಕ್ಕೆ ಗೊತ್ತಾಗಿರಲಿಲ್ಲ. ಆದರೆ ಇದೀಗ ಲಂಬಾಣಿ ಬಲ್ಲವರು ಆ ಎಪಿಸೋಡ್ನ ನೋಡಿದ ನಂತರ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಹೌದು, ಬಿಗ್ ಬಾಸ್ ಮನೆಗೆ ಹನುಮಂತು ತಂದೆ ತಾಯಿ ಬಂದಾಗ ಚೆನ್ನಾಗಿದೆಯಾ, ಹೇಗಿದೆಯಾ ಹೀಗೆಲ್ಲ ಕೇಳಿದ್ದಾರೆ. ಹನುಮಂತು ಕೂಡ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಹೀಗೆಲ್ಲ ಕೇಳಿ ಕೊನೆಯದಾಗಿ ಹನುಮಂತು ತಾಯಿ ಹನುಮಂತು ಬಳಿ ತಮ್ಮ ಮನೆಯ ಕಷ್ಟವನ್ನು ನೆನೆದಿದ್ದಾರೆ. ಹೌದು, ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ.
ಸಂಗತಿ. ಮಗ ಇಲ್ಲಿ ರಿಯಾಲಿಟಿ ಶೋನಲ್ಲಿ ಬಂದು ತಿಂಗಳುಗಟ್ಟಲೆ ಆಗೋಗಿದೆ. ಆದರೆ ಒಂದಷ್ಟು EMIಗಳು ಕಂತು ಅನ್ನೋದು ಬಾಕಿ ಇರುತ್ತೆ. ನಿಮ್ಮೆಲ್ಲರ ಮನೆಯಲ್ಲಿ, ಸಾಮಾನ್ಯ ಜನರ ಮನೆಯಲ್ಲಿಯೇ ಇರುವಂತೆಯೇ ರಿಯಾಲಿಟಿ ಸ್ಟಾರ್ಗಳ ಮನೆಯಲ್ಲೂ ಕೂಡ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮಗೆ ಕಂತು ಕಟ್ಟೋಕೆ ಬಂದಿತ್ತು, ಆದರೆ ಕಂತನ್ನು ಕಟ್ಟೋದಕ್ಕೆ ಕಾಸಿರಲಿಲ್ಲ. ಹಾಗಾಗಿ ಈ ಬಾರಿ ಕಂತನ್ನು ಕಟ್ಟಿಲ್ಲ, ಹಾಗೇ ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಹನುಮಂತು ಕೂಡ ಹೌದಾ ಕಟ್ಟಿಲ್ವಾ ಅಂತ ಕೇಳಿ ಸಪ್ಪೆ ಮೊರೆಯನ್ನು ಹಾಕಿಕೊಂಡಿದ್ದಾರೆ. ಮೆಕ್ಕೆಜೋಳ ಕಟಾವಾಯ್ತಾ ಅಂತ ಕೇಳಿದ್ದಾರೆ. ಮೆಕ್ಕೆಜೋಳ ಕಟಾವಾಗಿದೆ, ಅಮಾವಾಸ್ಯೆ ದಿನ ಕಟಾವು ಮಾಡಿದ್ದೀವಿ, ಅದನ್ನು ತುಂಬೋದಕ್ಕೆ ಊರಲ್ಲಿರೋ ಅಣ್ಣಂದ್ರುಗಳಿಗೆ ಹೇಳಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಯಾವಾಗ ಮಸೆ ಯಾವಾಗ ಹುಣ್ಣಿಮೆ ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಸುಮ್ಮನಾಗಿದ್ದಾರೆ. ಅದು ತುಂಬಿಸ್ಬಂದು ಅದು ಹಣ ಬಂದು ಮಾರುಕಟ್ಟೆಯಿಂದ ಆ ಹಣ ಬಂದ ಮೇಲೆ EMIಗಳು ಏನೋ ಕಂತುಗಳು ಯಾವುದೋ ಒಂದು ಬಾಕಿ ಉಳಿದ ದುಡ್ಡನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ಮನೆಯಲ್ಲಿ ಕಂತು ಕಟ್ಟೋದಕ್ಕೂ ಕಾಸಿಲ್ಲದಂಥ ಪರಿಸ್ಥಿತಿ ಹನುಮಂತದ್ದು ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಇದು ಸಿಂಪತಿಗಾಗಿ ಹೇಳೋದಾಗಿದ್ದರೆ ಅವರ ತಂದೆ ತಾಯಿ ಕನ್ನಡದಲ್ಲಿ ಹೇಳ್ತಾ ಇದ್ರೇನೋ, ಆದರೆ ಅದು ನ್ಯಾಚುರಲ್ ಆಗಿ ಮಾತಾಡಿದ್ರಿಂದ ಲಂಬಾಣಿ ಭಾಷೆಯಲ್ಲಿಯೇ ಪ್ರತಿಯೊಬ್ಬರ ಮನೆಯಲ್ಲಿರುವಂತೆ ಈ ತಿಂಗಳು EMI ಕಟ್ಟಿಲ್ಲ, ಸ್ಯಾಲ್ರಿ ಆಗಿಲ್ಲ, ಕಟ್ಟಾಗಿಲ್ಲ, ದುಡ್ಡಿಲ್ಲ, ಹೀಗೆ ಮಾತನಾಡಿಕೊಳ್ಳುವಂತೆ ಹನುಮಂತು ತಂದೆ ತಾಯಿ ಮಾತಾಡಿರೋದು ನಿಜವಾಗ್ಲೂ ತುಂಬ ಜನಕ್ಕೆ ಬೇಸರ ಆಗಿದೆ. ಹಾಗಿದ್ರೆ ಹನುಮಂತು ದುಡ್ಡು ಮಾಡ್ಕೊಂಡಿದ್ದಾರೆ, ದುಡ್ಡಿದೆ, ನಾಟಕ ಇದೆಲ್ಲ ಸುಳ್ಳ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.